ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 28ನೆಯ ಶ್ಲೋಕ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈಃ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಹೇ ಅರ್ಜುನ, ನಾನು ಹೇಳಿದ ಪ್ರಕಾರ ಈ ರೀತಿಯಲ್ಲಿ ನೀನು ಸತ್ಕರ್ಮಗಳನ್ನು ಮಾಡುತ್ತಾ ಬಂದಿದ್ದಾದರೆ, ಏನು ಈಗ ಎತ್ತರೋಸಿ ಅದಸ್ನ್ಯಾಸಿ ಹೆಜ್ಜೆ ಹೋಸಿ ಅನ್ನುವಂಥ ಮಾತುಗಳನ್ನು ಹೇಳಿ ಬಂತು. ಯಾವುದನ್ನು ಮಾಡ್ತೀಯೋ, ಯಾವುದನ್ನ ನೀನು ತಿನ್ನುತ್ತೀಯೋ, ಉಣ್ಣುತ್ತೀಯೋ, ಏನು ಕೊಡುತ್ತೀಯೋ, ಏನು ತಗೊಳ್ಳುತ್ತೀಯೋ, ಇದೆಲ್ಲವನ್ನ ಮಾಡ್ತಾ ಬರಬೇಕು. ಶುಭ ಮತ್ತು ಅಶುಭಗಳ ಇಲ್ಲದೇ ಇರಬೇಕು. ಶುಭ ಫಲಗಳಾಗಲಿ ಅಶುಭ ಫಲಗಳಾಗಲಿ ಇಲ್ಲದೆ ನೀನು ಮಾಡಬೇಕು. ಇದರಿಂದ ಮೋಕ್ಷವನ್ನು ನೀನು ಹೊಂದುತ್ತಿ. ಸನ್ಯಾಸ ಯೋಗಯುಕ್ತನಾಗಿ ಈ ಕೆಲಸವನ್ನು ನೀನು ಮಾಡಬೇಕು. ತ್ಯಾಗದಿಂದ ಮಾಡಬೇಕು. ಈ ರೀತಿ ಫಲತ್ಯಾಗದಿಂದ ಮಾಡುವುದರಿಂದ ಕರ್ಮ ಬಂಧನಗಳಿಂದ ಬಿಡುಗಡೆಯಾಗಿ ಮೋಕ್ಷವನ್ನು ನೀನು ಹೊಂದುತ್ತಿ. ಮೋಕ್ಷಸೆ ಅಶುಭಾತ್, ಅಶುಭ ಕರ್ಮದಿಂದ, ಅಶುಭ ಲೋಕದಿಂದ, ಅಶುಭ ಜಗತ್ತಿನಿಂದ ನೀನು ಮುಕ್ತಿಯನ್ನು ಹೊಂದುತ್ತೀಯ. ಶುಭವಾಗಲಿ ಅಶುಭವಾಗಲಿ ಆ ಫಲಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದಲೆ, ಅಥವಾ ಆ ಫಲಗಳನ್ನ ಬೇಕು ಬೇಡಿ ಅನ್ನದಲೆ, ಅಥವಾ ಫಲಗಳ ಬಯಕೆಗಳನ್ನೂ ಇಲ್ಲದಲೆ, ಆಸೆಗಳೂ ಇಲ್ಲದಲೆ, ವಾಸನೆಗಳೂ ಇಲ್ಲದಲೆ ನೀನು ಮಾಡುವಂಥ ಕರ್ಮ ಏನಿದೆಯಲ್ಲ, ಅದು ನಿನಗೆ ಅತ್ಯಂತ ಸುಖವನ್ನು ಕೊಡುತ್ತದೆ. ಕರ್ಮ ಬಂಧನಗಳಿಂದ ಬಿಡುಗಡೆಯಾಗತಕ್ಕಂಥ ದಾರಿಯನ್ನು ತೋರಿಸುತ್ತದೆ, ಮುಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ನೀನು ಸನ್ಯಾಸ ಯೋಗವನ್ನು ಮಾಡುವವನಾಗು. ಸನ್ಯಾಸ ಯೋಗ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಸನ್ಯಾಸ ಯೋಗಯುಕ್ತ, ತ್ಯಾಗಯೋಗಯುಕ್ತ, ಭೋಗ ವಿರಕ್ತ, ತ್ಯಾಗ ಸಕ್ತ. ಭೋಗದಿಂದ ಮುಕ್ತಿಯನ್ನು ಹೊಂದು, ಭೋಗದಿಂದ ವಿಯೋಗವನ್ನು ಹೊಂದು. ಭೋಗೇ ರೋಗ ಭಯಂ ಎಂದು ಹೇಳಿದೆ. ಭೋಗ ಅನ್ನುವಂಥದ್ದು ರೋಗ ಕಾರಕವಾಗಿದೆ. ರೋಗ ಅನ್ನುವಂಥದ್ದು ಮನುಷ್ಯನ ನಾಶ ಮಾಡುವಂಥದ್ದಾಗಿದೆ. ಹಾಗಾಗಿ ಮನುಷ್ಯ ನಾಶವಾಗುವುದಷ್ಟೇ ಅಲ್ಲದಲೆ ಅವನ ಸಾಧನೆಗಳನ್ನು ಕೂಡ ನಾಶ ಮಾಡುತ್ತದೆ. ಅದಕ್ಕೋಸ್ಕರ ಸನ್ಯಾಸ ಯೋಗಯುಕ್ತನಾಗು. ಸಮ್ಯಕ್ ನ್ಯಾಸ ಸನ್ಯಾಸ. ಸಮ್ಯಕ್ ನ್ಯಾಸ ಅಂತಂದ್ರೆ, ಯಾವ ವಾಸನೆಗಳನ್ನ ಆಸೆಗಳನ್ನ ಬಿಟ್ಟಿದೆವೋ, ಬಿಟ್ಟಿರ್ತಕ್ಕಂಥ ವಾಸನೆಗಳನ್ನಾಗಲಿ ಆಸೆಗಳನ್ನಾಗಲಿ ಪುನಃ ಮತ್ತೆ ತಂದುಕೊಳ್ಳದಲೆ, ಭೋಗಿಸದಲೆ ಅವುಗಳನ್ನು ಸಂಪೂರ್ಣವಾಗಿ ವೈರಿಗಳನ್ನು ತ್ಯಾಗ ಮಾಡುವಂತೆ ಮತ್ತು ಅಸಹ್ಯ ವಸ್ತುಗಳನ್ನು ತ್ಯಾಗ ಮಾಡುವಂತೆ, ಪ್ರತಿಕೂಲ ವಸ್ತುಗಳನ್ನು ತ್ಯಾಗ ಮಾಡುವಂತೆ ಈ ಭೋಗ ವಸ್ತುಗಳನ್ನು ಕೂಡ ತ್ಯಾಗ ಮಾಡಬೇಕು. ಹೀಗೆ ನೀನು ತ್ಯಾಗ ಮಾಡಿದ್ದೀಯಾದರೆ ಮಾಂ ಉಪೈತಿ, ನನ್ನನ್ನು ನೀನು ಹೊಂದುತ್ತೀಯ. ಮಾಂ ಅಂತಂದ್ರೆ ನನ್ನನ್ನು ನೀ ಹೊಂದಿದವನಾಗಿ ವಿಮುಕ್ತ ಭವತಿ. ವಿಮುಕ್ತೋ ಭವತಿ. ಅರ್ಜುನ, ನೀನು ಮುಕ್ತನಾಗ್ತೀಯ. ವಿಶೇಷೇಣ ಮುಕ್ತ ವಿಮುಕ್ತ. ವಿಶೇಷೇಣ ಮುಕ್ತ ಅಂತಂದ್ರೆ ಜನನದಿಂದ ಮುಕ್ತ, ಮರಣದಿಂದ ಮುಕ್ತ, ದುಃಖದಿಂದ ಮುಕ್ತ, ಬಂಧನದಿಂದ ಮುಕ್ತ, ಲೋಕದಿಂದ ಮುಕ್ತ, ಸರ್ವ ಕರ್ಮಗಳಿಂದ ಮುಕ್ತ, ಸರ್ವ ಪಾಪಗಳಿಂದ ಮುಕ್ತ, ಬಂಧು ಬಾಂಧ ಮತ್ತು ಮಿತ್ರವೃಂದ ಎಲ್ಲರಿಂದಲೂ ಕೂಡ ನೀನು ಬಿಡುಗಡೆಯನ್ನು ಹೊಂದಿದವನಾಗಿ, ಅರಿಷಡ್ವರ್ಗಾದಿಗಳಿಂದ ಸಂಪೂರ್ಣ ಬಿಡಿಸಿಕೊಂಡವನಾಗಿ, ಪರಮಧಾಮವಾಗಿರುವಂಥ ಪರಮ ಮೋಕ್ಷವಾಗಿರತಕ್ಕಂಥ
ಪರಮ ಪದವಾಗಿರತಕ್ಕಂಥ ನನ್ನ ಆಶ್ರಮವನ್ನ, ನನ್ನ ಆಶ್ರಯವನ್ನ ಹೊಂದುತ್ತೀಯ. ಇದಕ್ಕಿಂತ ಹೆಚ್ಚಿಂದು ಇನ್ನೇನು ಬೇಕು ಅರ್ಜುನ ನಿನಗೆ? ಹಾಗಾಗಿ ಶುಭ ಕರ್ಮಗಳಾಗಲಿ ಅಶುಭ ಕರ್ಮಗಳೇ ಆಗಲಿ ಅವುಗಳ ಫಲಗಳನ್ನು ಬಿಟ್ಟು ನೀನು ಕರ್ಮಬಂಧನಗಳಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಸನ್ಯಾಸ ಯೋಗಯುಕ್ತನಾಗಿ ನನ್ನನ್ನು ಭಜಿಸಿದವನಾಗಿ ನನ್ನನ್ನು ಹೊಂದುವೆ. ಆ ರೀತಿ ಮಾಡಿ ಈ ಭವಬಂಧನಗಳಿಂದ ಬಿಡುಗಡೆಯನ್ನು ಹೊಂದುವ ಅನ್ನುವಂಥ ಅಭಿಪ್ರಾಯವನ್ನ ಇಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.